ದೃಶ್ಯ ಕಾವ್ಯ ದೃಶ್ಯ ಕಾವ್ಯ ಇಂಡಿಯನ್ಸ್ ಭಾರತೀಯರೆಲ್ಲ ಎಕ್ಸೈಟ್ಮೆಂಟ್ ಆಗಿ ಕಥೆನೂ ಗೊತ್ತು, ರಾಮಾಯಣ ಕಥೆ ಗೊತ್ತಿದ್ರು ಕೂಡ ಥಿಯೇಟರ್ ನಲ್ಲಿ ಯಾಕೆ. ನಮಸ್ತೆ, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಫಸ್ಟ್ ಟೈಮ್ ಒಂದು ಮೂವಿ, ಕನ್ನಡ ಮೂವಿ ಟ್ರೇಲರ್ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಮತ್ತೆ ನನ್ನ ಮಿಸ್ಸಸ್. ಸೊ ಒಂದು ದೈವಿಕ ಅಥವಾ ಒಂದು ದೇವರ ಮೂವಿಯನ್ನ ಅದ್ರ ಮೂಲಕ ಪ್ರಾರಂಭ ಮಾಡಬೇಕು ನಮ್ಮ ಇಚ್ಛೆ. ಅದು ದಟ್ ಈಸ್ ಅ ರಾಮಾಯಣ, ಕನ್ನಡದ ಹೆಮ್ಮೆ, ಭಾರತದ ಪ್ರೌಡ್ ಮೂವಿ ರಾಮಾಯಣ. ಸೊ ಫಸ್ಟು ಈ ರಾಮಾಯಣದ ಕನ್ನಡ ಅವತರಣದ ಒಂದು ಟ್ರೇಲರ್ನ ನೋಡ್ಕೊಂಡ್ ಬರೋಣ. ಸೊ ಅದ್ರ ಮೇಲೆ ನಮ್ಮಿಬ್ಬರ ವಿಮರ್ಶನ ಅಥವಾ ಏನಂತಾರೆ ಅದಕ್ಕೆ ಅನುಭವವನ್ನ, ಅಭಿಪ್ರಾಯನ ಹಂಚ್ಕೋತೀವಿ. ಸೊ ಲೆಟ್ ಅಸ್ ಸಿ ಫಸ್ಟ್ ಟ್ರೇಲರ್ ವಿಡಿಯೋ. Yes. Wow. Wow. Next level VFX work. AI VFX. Wow. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ನನ್ನ ಜ್ಯೇಷ್ಠ ಪುತ್ರ ಜಟಾಯು. ರಣವೀರ್ ಕಪೂರ್, ಕುಂಭಕರ್ಣ. ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರೂ ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಸಾಯಿ ಪಲ್ಲವಿ ಆಸ್ ಸೀತಾ ಮಾತಾ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ರಾಜಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಂದಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ಜಟಾಯು. Next level. ಇದು ರಾಮನ ಯುಗದ ಆರಂಭ.
ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಸೀರಿಯಸ್ಲಿ ಭಾಳ ಚಲೋ ಅನಿಸ್ತು. ನನಗೆ ಆಲ್ಮೋಸ್ಟ್ ಅನ್ಸಿದ್ದು ಲೈಕ್ ಸ್ವಲ್ಪ ಬಾಹುಬಲಿ ಥರ, ಬಟ್ ಆ ಥರ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ನಾನು ಅನ್ಕೊಂಡಿದ್ದೆ ಬಾಹುಬಲಿ ಫಿಲಮ್ ಬಂದಾದ್ಮೇಲೆ ಸೊ ಆ ಥರ ಫಿಲಮ್ಸ್ ಯಾವುದು ಬಂದಿರಲಿಲ್ಲ ಆ ಟೈಪ್ ಒಳಗಡೆ, ಬಟ್ ಇದು ಅದಕ್ಕಿಂತ ಭಾಳ 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 ಬೆಸ್ಟ್ ಐತಿ. ಬಟ್ ನನಗೆ ಒಂದು ಲಾಸ್ಟಿಗೆ ಏನು ಅನ್ಸಿತ್ತಂದ್ರೆ ಯಶ್ ಅವರ ರಾವಣ ಪಾತ್ರ ಅಂದ್ರೆ ಯಾಕಂತ ಹೇಳಿದ್ರೆ ರಾವಣ ಅದ್ರೊಳಗೆ ರಾಮನ್ ಕೈಯಿಂದ ಹತ್ಯೆ ಆಗ್ತಾನಲ್ಲ, ಸೊ ಅದು ಒಂದೇನೋ ಒಂಥರ ಅಯ್ಯೋ ಯಶ್ ಅವ್ರು ಹಿಂಗಾಗ್ತಾರ ಈ ಒಂದು ಫಿಲ್ಮ್ ಒಳಗಂತ ಅದೊಂದು ಅನ್ಸಿದೆ ಅಷ್ಟ. ಬಟ್ ಎಲ್ಲ ಭಾಳ ಅಂದ್ರೆ ಭಾಳ ಭಾಳ ಚಲೋ ಐತಿ. ಆಮೇಲೆ ಇನ್ನೊಂದು ಸೀತಾಮಾತೆ ಸಾಯಿ ಪಲ್ಲವಿ ಆಗಿದ್ದ ಅದು ಭಾಳ ಇಷ್ಟ ಆಯ್ತು. ಅವ್ರಿಗೆ ಆ ಪಾತ್ರ ಭಾಳ ಅಂದ್ರೆ ಭಾಳ ಸೂಟ್ ಆಗ್ತೈತಿ. ಇಷ್ಟ ಆಯ್ತು, ನಂಗೆ ಮಾತ್ರ ಭಾಳ ಇಷ್ಟ ಆಯ್ತು. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು see the full movie. And ಇದು ಒಂದು ಮನುಕುಲ ಕಂಡಂತ ಒಂದು ಏನು ದೃಶ್ಯ ಕಾವ್ಯ. ಸೀರಿಯಸ್ಲಿ ಎಲ್ಲ ರಾಮಾಯಣ ಮೂವಿ ಅಂತ ನೋಡಿದ ತಕ್ಷಣ ಎಲ್ರಿಗೂ ರಾಮಾಯಣ ಗೊತ್ತು, ಮಹಾಭಾರತ ಸ್ಟೋರಿ ಗೊತ್ತು, ರಾಮಾಯಣನೂ ಗೊತ್ತು. ಆದರೂ ಕೂಡ ರಾಮಾಯಣ ಮೂವಿ ಟ್ರೇಲರ್ ಬಂದ ತಕ್ಷಣ ಯಾಕಿಷ್ಟು ನಮ್ಮ ಜನ ಇಂಡಿಯನ್ಸ್ ಭಾರತೀಯರೆಲ್ಲ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಎಲ್ಲಾ ಕಥೆನೂ ಗೊತ್ತು, ರಾಮಾಯಣ ಕಥೆ ಗೊತ್ತಿದ್ರು ಕೂಡ ಥಿಯೇಟರ್ನಲ್ಲಿ ಯಾಕೆ ಹೋಗ್ತಿದ್ದಾರೆ ಅಂದ್ರೆ ಸೊ ದಟ್ ಈಸ್ ದ ಪವರ್ ಆಫ್ ದೃಶ್ಯ ಕಾವ್ಯ. ಈಗ ಸ್ಟೋರಿ ಯಾವುದು ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡೋ ಎಕ್ಸೈಟ್ಮೆಂಟ್ ಬೇರೆ, ಎಲ್ಲ ಸ್ಟೋರಿನೂ ಗೊತ್ತು. ಸೊ ಆದ್ರೂ ಜನ ಥಿಯೇಟರ್ಗೆ ಹೋಗಿ ನೋಡ್ತಾರೆ. ಯಾಕೆ? ಬಿಕಾಸ್ ಆಫ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ದಟ್ ಇಸ್ ಮೈ ಅವರ್ ದೃಶ್ಯ ಕಾವ್ಯ. ಒಂದು ಯಶ್ ಆಕ್ಟಿಂಗ್, ರಣಬೀರ್ ಕಪೂರ್ ಆಕ್ಟಿಂಗ್, ಸಾಯಿ ಪಲ್ಲವಿ ಆಕ್ಟಿಂಗ್ ಹೌದು ಇರ್ಬೋದು. ಬಟ್ ನಾನಿಲ್ಲಿ ಯಾವ್ದೇ ಕನ್ನಡಿಗ ನಾನಿಲ್ಲಿ ಯಾವ್ದ ಇಂಡಸ್ಟ್ರಿ ಅವ್ರನ್ನ ಮೇಲ್ ಮಾಡೋದಾಗ್ಲಿ ಕೆಳಗ್ ಮಾಡೋದಾಗ್ಲಿ ಮಾಡ ಅಂತಿಲ್ಲ. ಬಟ್ ಈ ಫಿಲಮ್ಮಿಗೆ ಈ ಒಂದು ದೃಶ್ಯಕ್ಕೆ ಯಶ್ ಅವ್ರು ಇಷ್ಟು ಸೂಟ್ ಆಗ್ಯಾರ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ. ಅವ್ರು ಯಾವ್ದು ಮೂವಿ ಮಾಸ್ಟರ್ ಪೀಸ್ ಅದಲ್ಲ, ಅದಕ್ಕೆ ಇದು ಯಾವ್ದು ಭಾಗ 1 ಭಾಗ 2 KGF ಅದು ಏನೂ ಅಲ್ಲ, ಅದಕ್ಕಿಂತ ಹೆಂಗ್ ಓಡ್ತೈತೆ ಅಂತ ಹೇಳಿ ನನಗೆ ಇಮ್ಯಾಜಿನೇಷನ್ ಮಾಡಕ್ಕಾಗ ಅಂತಿಲ್ಲ. ಆ ರೇಂಜಿಗೆ ಇದು ಫಿಲಮ್ ಭಾಳ ಅಂದ್ರೆ ಭಾಳ ಓಡ್ತೈತಿ. ನಾನಂತೂ ನಿಜ ಭಾಳ ಎಕ್ಸೈಟೆಡ್ ಆಗಿ. ಸೀರಿಯಸ್ಲಿ ನಾವು ರಿವ್ಯೂ ನೋಡಕ್ಕಿಂತ ಮುಂಚೆ ನಾವು ಟ್ರೇಲರ್ ನಾನು ನೋಡಿದ್ದಿಲ್ಲ, ಬಟ್ ಇವಳು ನೋಡಿದ್ದಿಲ್ಲ, ಇವಾಗ ಟ್ರೇಲರ್ ನೋಡಿರೋದು. ಸೊ ಒನ್ ಆಫ್ ದ ಅವ್ರು ಹೇಳಿದ ಫಸ್ಟ್ ಬಾಹುಬಲಿ ಕಂಪ್ಯಾರಿಸನ್ ಮಾಡಿದ್ರು. ಬಾಹುಬಲಿ ಇಸ್ ಇಮ್ಯಾಜಿನರಿ ಹಿಸ್ಟಾರಿಕಲ್ ಫಿಲ್ಮ್ ಅದು, ಬಟ್ ಇದು ಮೈಥಾಲಜಿಕಲ್ ಫಿಲ್ಮ್. ಕಂಪ್ಯಾರಿಸನ್ ಯಾಕೆ ಮಾಡಿದ್ದಾರೆ ಅಂದ್ರೆ VFX ಯೂಸಿಂಗ್. ಲಾಸ್ಟ್ ಆದಿಪುರುಷ ಅಂತ ಒಂದು ಮೂವಿ ಬಂದಿತ್ತು, ದಟ್ ಇಸ್ ರಾಮನ್ ಬೇಸ್ ಓನ್ಲಿ. ಅದರಲ್ಲಿ ಎಲ್ಲಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು VFX ಅನ್ನ ಜಾಸ್ತಿನೇ ಯೂಸ್ ಮಾಡಿದ್ರು. ಒಂಥರ ಅದು ಅನಿಮೇಟೆಡ್ ಮೂವಿ ತರ ಆಗ್ಬಿಟ್ಟಿತ್ತು. ಸೊ ಬಟ್ ಇಲ್ಲಿ ಏನು ರಾಮಾಯಣ ಮೂವಿದಲ್ಲಿ ಏನು VFX ಯೂಸ್ ಮಾಡಿಲ್ಲ ಅಂತಲ್ಲ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಗ್ಲಿಮ್ಸ್ ಬಂದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಂತು. ಓವರ್ ಆಗಿ VFX ಅನ್ನ ಯೂಸ್ ಮಾಡಿದಾರೆ, ಬಟ್ ಅದು ಗೊತ್ತಾದ ತಕ್ಷಣ ಸ್ವಲ್ಪ ಕಲರ್ ಗ್ರೇಡಿಂಗ್ ಅನ್ನ ಆಗ್ಲಿ VFX ಅನ್ನಾಗಲಿ ಸ್ವಲ್ಪ ಸುಧಾರಿಸಿ ಮತ್ತೆ ಟ್ರೇಲರ್ ಅನ್ನ ಬಿಟ್ರು. ಸೊ ನಾನು ಕೂಡ ಬಹಳ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇನ್ನೊಂದು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನಮ್ಮ ಯಶ್ ರಾವಣನ ಪಾತ್ರನೇ ಹೈಲೈಟ್ ಮಾಡ್ತಿದ್ದಾರೆ. ಸೊ ನನ್ಗೊಂದು ಅದು ನಿಜಾನೋ ಅಥವಾ ನಾನು ನಮ್ಮ ಯಶನ ವಿರುದ್ಧವಾಗಿ ಮಾಡ್ತಾ ಇಲ್ಲ. ಮುಂದಿನ ಜನರೇಷನ್ ಅಲ್ಲಿ ರಾವಣನೇನ ಜಾಸ್ತಿಯಾಗಿ ಹೀರೋಯಿಸಮ್ ಆಗಿ ತೋರಿಸಿದ್ರೆ ಎಲ್ಲಿ ಮುಂದಿನ ಜನರೇಷನ್ ಅವರು ದೇವ್ರ ಗುಡಿ ಒಳಗೆ ಅಥವಾ ಅಲ್ಲಿ ದೇವ್ರ ಮನೆಯಲ್ಲಿ ರಾವಣನೇ ಇಟ್ಟು ಪೂಜಾ ಮಾಡ್ತಾರಲ್ಲ ಗೊತ್ತಿಲ್ಲ. ಬಟ್ ರಾಮಾಯಣದಲ್ಲಿ ರಾಮನೇ ಹೀರೋ ಆಗ್ಬೇಕು. ಸೊ ಯಶ್ ಈಸ್ ಅವರ್ ಪ್ರೌಡ್ ಆಕ್ಟರ್, ಓಕೆ. ಬಟ್ ಮೂವಿಯಲ್ಲಿ ರಾವಣಗೆ ಆಕ್ಟ್ ಮಾಡಿದಾರ ಅನ್ನೋದು ಓಕೆ, ಅವರ ಪಾತ್ರ ಬಹಳ ಪವರ್ಫುಲ್ ಇದೆ ಅನ್ನೋದು ಓಕೆ. ಬಟ್ ರಾಮಾಯಣದಲ್ಲಿ ರಾಮನೇ ಹೀರೋ. ಬಟ್ ಹಾಗಂತ ರಾವಣ ಕೆಟ್ಟವನು ಅಂತ ಅಲ್ಲ, ರಾವಣ ತುಂಬಾನು ಒಳ್ಳೆಯವನು. ಬಟ್ ವ್ಯಕ್ತಿತ್ವದ ಮೇಲೆ ಹೋಗೋದಾದ್ರೆ ರಾಮನೇ ಹೀರೋ. ಆದ್ರೆ ಒಂದು ಎಕ್ಸಾಂಪಲ್ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ. ರಾಮಾಯಣ ನಡೆಯಬೇಕಾದ್ರೆ, ವಧೆ ನಡೆಯಬೇಕಾದ್ರೆ, ರಾಮ ಅಥವಾ ರಾವಣನ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲಿ ರಾಮ ಗೆಲ್ಲಲಿ ಅಂತ ಒಂದು ಶಿವನ ಪೂಜೆ ಮಾಡಿರ್ತಾರ. ಸ್ಟೋರಿ ನಿಂಗೆ ಗೊತ್ತಾ ಇದೆ? ರಾಮ ಮಾಡಿರ್ತಾನೆ ಶಿವನ ಪೂಜೆ, ರಾಮ ಮಾಡಿಸ್ತಿರ್ತಾನೆ. ಯಾರೋ ಒಬ್ರು ಗುರುಗಳು ರಾಮನ ಕಡೆಯಿಂದ ಪೂಜೆ ಮಾಡಿಸ್ತಿರ್ತಾರ ಯುದ್ಧದಲ್ಲಿ ರಾಮ ಜಯಶೀಲ ಆಗ್ಲಿ ಅಂತ ಹೇಳಿ. ಆದ್ರೆ ಆ ಪೂಜೆಗೆ ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ ಬ್ರಾಹ್ಮಣ ಬೇಕಾಗಿರ್ತಾನೆ. ರಾಮ ಬ್ರಾಹ್ಮಣ ಅಲ್ಲ, ರಾಮ ಕ್ಷತ್ರಿಯ.
ಬಟ್ ಹೋಮಕ್ಕೆ ಬ್ರಾಹ್ಮಣ ಬೇಕಾಗಿರ್ತಾನೆ. ಸೊ ಅಲ್ಲಿ ಬ್ರಾಹ್ಮಣ ಯಾರು? ರಾವಣ. ಬ್ರಾಹ್ಮಣ. ರಾವಣನ ಕರಿಲಿಕ್ಕೆ ಹೋಗ್ತಾನ ರಾಮ. ಅಂದಾಗ ರಾವಣ ಒಪ್ಕೊಂಡ್ ಬರ್ತಾನ. ಏನ್ ಮಾಡ್ತ ರಾಮ, ನೀನು ಯುದ್ಧದ ಜಯಶೀಲ ಆಗು ಅಂತೇಳಿ ಸ್ವತಃ ರಾವಣನೇ ಆಶೀರ್ವಾದ ಮಾಡ್ತಾನೆ. ಒಂದು ಬ್ಲೆಸ್ಸಿಂಗ್ ಇಂದ ಕಾರಣ ಏನೋ ಗೊತ್ತಿಲ್ಲ. So, ಇಲ್ಲಿ ಪವರ್ಫುಲ್ ಯಾರಾಗದ್ರೆ ಹಂಗಾರೆ ಸರ್ ರಾವಣನ ಬ್ಲೆಸ್ಸಿಂಗ್, ಒಳ್ಳೆ ಬ್ಲೆಸ್ಸಿಂಗ್ ಮಾಡಿದ್ರೆ ಸೊ ಬ್ಲೆಸ್ಸಿಂಗ್ ರಾಂಗ್ ಮಾಡ್ಬೋದಿತ್ತು ಅವನು. ಯಾಕೆ ನಾನು ಗೆಲ್ಲಬೇಕು, ನನಗೆ ಯಾಕೆ ಮಾಡ್ಲಿ, ನಾನು ಸೋಲು ಅಂತೇಳಿ ಬ್ಲೆಸ್ಸಿಂಗ್ ಮಾಡ್ಬೋದಿತ್ತು. ಬಟ್ ಅದೇನೋ ಬ್ರಾಹ್ಮಣತ್ವ ಇರುತ್ತಲ್ಲ, ಆ ಸ್ಥಾನದಲ್ಲಿ ಕೂತಾನ, ಆ ಸ್ಥಾನದಲ್ಲಿ ಯಾವ ರೀತಿಯಾಗಿ ಆಶೀರ್ವಾದ ಮಾಡಬೇಕು ಅದೇ ರೀತಿಯಾಗಿ ಆಶೀರ್ವಾದ ಮಾಡಿದಕ್ಕೆ ರಾಮನ ಗೆದ್ದಿರೋದು. ವಾಟ್ ಎವರ್ ಇಟ್ ಈಸ್, ರಾವಣನ ಪಾತ್ರ ಮೇ ಬಿ ಯಶ್ ಅವ್ರಿಗೆ ಬಿಟ್ಟು ಬೇರೆ ಯಾರಿಗಾರ ಕೊಟ್ಟಿದ್ರು ಅಂದ್ರೆ ಅದು ಒಪ್ತಾನೆ ಇರ್ಲಿಲ್ಲ. ಬಟ್ ಥಿಯೇಟರ್ ಎಲ್ಲ ನೋಡ್ಬೇಕು, ರಾವಣ ಎಂಟ್ರಿಗೆ ಎಷ್ಟು ಥಿಯೇಟರ್ಗಳು ಮುಳುಗ್ತಾವೋ, ಎಷ್ಟು ಶಿಲ್ಲೆಗಳು ಬರ್ತಾವೋ, ನೆಕ್ಸ್ಟ್ ಲೆವೆಲ್. ರಾಮಗ್ ಬೀಳುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ರಾವಣಗ್ ಮಾತ್ರ ನಾನು ಕೇಳ್ದಂಗೆ 2 ಪಾರ್ಟ್ ಅಲ್ಲಿ ಮಾಡಿದ್ದಾರೆ ಈ ಮೂವಿ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಅಂತೇಳಿ. ಫಸ್ಟ್ ಪಾರ್ಟ್ ಅಲ್ಲಿ ಆಲ್ಮೋಸ್ಟ್ 80% ರಾಮ ಅಯೋಧ್ಯ, ರಾಮನ ರಾಜ್ಯಭಾರ ಅಥವಾ ವನವಾಸಕ್ಕೆ ಹೋಗೋದು ಒಂದು 80% ಆಗೋದು, ಒಂದು 10% ಕಡಿಮೆ ಇದೆ. ಇನ್ ದಿಸ್ ಜನರೇಷನ್ ಎಷ್ಟೋ ಜನಕ್ಕೆ ಇನ್ನೂವರೆಗೂ ರಾಮಾಯಣ ಕಥೆಗಳು ಗೊತ್ತಿಲ್ಲ. ಈವನ್ ಇನ್ಕ್ಲೂಡಿಂಗ್ ಮೀ, ನನಗೂ ಅಷ್ಟು ಪೂರ್ತಿಯಾಗಿ ಗೊತ್ತಿಲ್ಲ. ಮೇಲಿಂದ ಅಷ್ಟ ಅಂದ್ರೆ ಸ್ಕೂಲ್ ಒಳಗೆ ಏನು ಕೇಳಿದ್ವಿ ಅದು ಅಷ್ಟ. ರಾಮ ಕಾಡಿಗೆ ಹೋದ, ವನವಾಸಕ್ಕೆ ಹೋದ, ಲಕ್ಷ್ಮಣ ಜೊತೆಗೆ ಹೋದ, ಆಮೇಲೆ ರಾವಣ ಆಕಿನ ಸಂಹಾರ, ಆಕಿನ ಅಪಹರಿಸ್ತಾನ, ಇವಷ್ಟೇ ಗೊತ್ತಿರೋದು. ಬಟ್ ಫುಲ್ ಎಲ್ಲ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಮೂವಿನ ನೋಡ್ಲೇಬೇಕು. ನಾನು ನೋಡ್ತೀನಿ, ನಿಜನ ಪದೇ ಅನ್ನತ್ತೆ. ನಾನು ಭಾಳ ಎಕ್ಸೈಟ್ ಆಗಿದ್ದೀನಿ, ನೋಡ್ಲೇಬೇಕು. ನೋಡ್ತಾನೆ ಆ್ಯಕ್ಚುಲಿ ನನಗೆ ಥಿಯೇಟ್ರಿಗೆ ಹೋಗೋದು, ಸಿನಿಮಾ ನೋಡೋದು ಇವೆಲ್ಲ ಇಲ್ಲ. ಮೇ ಬಿ ನಾವಿಬ್ರು ಮದುವೆ ಆದಾಗಿನ ಒನ್ ಟೈಮ್ ಯಾವುದು ಕಾಂತಾರ. ಎಸ್, ನಾನು ನನ್ನ ಮಗಳು ಹೊಟ್ಟೆ ಒಳಗಿದ್ದ 2 times ಹೋಗಿದ್ದು. ನನ್ನ ಫಿಲಮ್ಗೆ ಹೋಗೋದೇ ಕಡಿಮೆ, ನೋಡೋದು ಕಡಿಮೆ. ಸೊ ಬಟ್ ನನಗೆ ಹೋಗ್ಬೇಕಪ್ಪ, ಥಿಯೇಟರ್ಗೆ ಹೋಗಿ ನೋಡ್ಬೇಕಪ್ಪ ಈ ಫಿಲಮ್ ಅಂತ ಅನ್ಸಿದ್ದು. ಸೀರಿಯಸ್ಲಿ ಹೇಳ ಅಂತೀನಿ, ಹುಟ್ಟಿ ಇಷ್ಟು ವರ್ಷ ಆದ್ಮೇಲೆ ಇದೇ ಫಸ್ಟ್ ಟೈಮ್. ಎಷ್ಟು ಹೇಳಿದ್ರು ಕಡಿಮೆನ. ಪಾತ್ರ ಅಷ್ಟು ಚಲೋ ಆಗೈತಿ. ಅವ್ರ ಪಾತ್ರ ನೋಡಕ್ಕಾಗಿನ ನಾನು ಹೋಗ್ತೀನಿ. ಇದು ಈ ತರ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಈ ತರ ಮೈಥಾಲಜಿಕಲ್ ಮೂವಿ ಬಹಳ ಮಾಡಿದ್ರು. ಬಟ್ ಅವಾಗ ನಾನು ಕೇಳಿದ್ದೆ, ಬಟ್ ಇವಾಗ್ಲೂ ಕೂಡ ಇದು ಮರುಕಳಿಸ್ತೆ. ಬಟ್ ಬರ್ದಿಟ್ಕೋರಿ, ಮೂವಿ ರಿಲೀಸ್ ಆದ ತಕ್ಷಣ ಥಿಯೇಟರ್ಗಳಲ್ಲಿ ರಾಮಾಯಣ ಮೂವಿ ಬಂದ ತಕ್ಷಣ ಥಿಯೇಟರ್ ಸ್ಟ್ರಕ್ಚರ್ ಚೇಂಜ್ ಆಗಿರುತ್ತೆ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ಅದ್ರ ಥಿಯೇಟರ್ ಅದು ಅನ್ಸೋದೇ ಇಲ್ಲ, ಅದು ಟೆಂಪಲ್ ಅನ್ಸುತ್ತೆ. ಅಯೋಧ್ಯ ಟೆಂಪಲ್ ಗತಿನೇ ಅದನ್ನ ಅಭಿಮಾನಿಗಳು ಬಹಳ ಅದನ್ನ ಅಲಂಕಾರ ಮಾಡಿರ್ತಾರ. ಬರ್ದಿಟ್ಕೋರಿ, ಎಲ್ಲಾ ನ್ಯೂಸ್ ಚಾನಲ್ ಆ ಥಿಯೇಟರ್ಗಳನ್ನೇ ತೋರಿಸ್ತಿರ್ತಾರ. ಯಾಕಂದ್ರೆ ನನಗೆ ಗೆಸ್ಸಿಂಗ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಸೊ ಈ ಮೂವಿ ಬಂದ ತಕ್ಷಣ, ರಾಮಾಯಣ ಮೂವಿ ಬಂದ ತಕ್ಷಣ ಕೆಲವೊಂದು ಇನ್ನೂ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಥಿಯೇಟರ್ಗಳಲ್ಲಿ ಉಗುಳೋದು, ಸಿಗರೇಟ್ ಸೇದೋದು, ಕುಡಿಯೋದು ಇದ್ದಾವೆ. ಬಟ್ ಈ ಥಿಯೇಟರ್ ನಲ್ಲಿ ಈ ಮೂವಿ ಬಂದ ತಕ್ಷಣ ಯಾವ ಚಟಗಳು ಯಾರು ಹೇಳೋ ಅವಶ್ಯಕತೆ ಇಲ್ಲ, ಅವರೇ ಬಿಟ್ಟಿರ್ತಾರೆ, ಯಾರು ಮಾಡೋದಿಲ್ಲ. ಬಟ್ ಆ ಥಿಯೇಟರ್ ಮಾತ್ರ ಬಹಳ ಕ್ಲೀನ್, ನೀಟಾಗಿ ಬಹಳ ಶೃಂಗಾರ ಮಾಡಿರ್ತಾರೆ. ಅಯೋಧ್ಯ ಲೆವೆಲ್ಗೆ ಶೃಂಗಾರ ಮಾಡ್ತಾರೆ ಅಂತ 100% ನನಗೆ ನಂಬಿಕೆ ಇದೆ. ಬಟ್ ಆ ಕ್ರೇಜ್ ಅನ್ನ ಈ ಮೂವಿ ಹುಟ್ಟಿಸಿದೆ. ಸೊ ನೀವು ಫಸ್ಟ್ ಆ ಟ್ರೇಲರ್ ನೋಡ್ರಿ. ನಾನಂತೂ ಫಿಕ್ಸ್ ಆಗಿದ್ದೀನಿ, ಫ್ಯಾಮಿಲಿ ಸಮೇತ ನಾವು ಈ ಮೂವಿ ಹೋಗ್ಬೇಕು, ಮೂವಿ ನೋಡ್ಬೇಕು ಅಂತ. ನಮ್ಮ ಮಗಳು ಹುಟ್ಟಿದ್ಮೇಲೆ ಫಸ್ಟ್ ಮೂವಿನೇ ರಾಮಾಯಣ ನಾವು ನೋಡೋದು. ಅವ್ರಿಗೆ ಅರ್ಥ ಆಗುತ್ತೋ ಬಿತ್ತೋ ಗೊತ್ತಿಲ್ಲ, ಬಟ್ ಫಸ್ಟ್ ಮೂವಿನ ರಾಮಾಯಣ ತೋರಿಸೋದು, ರಾಮನ್ನ ತೋರಿಸೋದು. ಸೊ ಇನ್ನೂ ಹಲವಾರು ಮೈಥಾಲಜಿಕಲ್ ಆಗಲಿ, ಹಿಸ್ಟಾರಿಕಲ್ ಮೂವಿ ಆಗಲಿ ಯಶ್ ಮಾಡಲಿ. ಸೊ ಒಂದು ಆಕ್ಟರ್ ಅಂದ ತಕ್ಷಣ ಬರೀ ಹೀರೋ ಆಗಿ ಆಕ್ಟ್ ಮಾಡಬೇಕು ಅಂತಲ್ಲ, ನಟರ್ ಅಂದಮೇಲೆ ವಿಲನ್ನು ಆಗಬೇಕು, ಇದನ್ನು ಆಗಬೇಕು. ಎಷ್ಟೋ ನಮ್ಮ ಡಿ ಬಾಸ್ ದರ್ಶನ್ ಅವರಾಗಲಿ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ, ದುರ್ಯೋಧನ. ಸೊ ಆ ದುರ್ಯೋಧನ ಪಾಠ ಅವರಿಗೆ ಸೂಕ್ತ ಆಗೋದು, ಬೇರೆ ಯಾರಿಗೂ ಅಲ್ಲ. ನಟ ಅಂದ ತಕ್ಷಣ ಎಲ್ಲ ಪಾತ್ರಗಳನ್ನು ಮಾಡಬೇಕು. ಬಟ್ ಈ ರಾವಣನ ಪಾತ್ರದಲ್ಲಿ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ. ಸೊ ಥಿಯೇಟರ್ ಬರಲಿ, ನಾನು ನೋಡ್ತೀವಿ, ನೀವು ನೋಡಿ. ಏನಾದ್ರು ಹೇಳ್ತೀಯ? ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವನ್ ನಾವೇನಾದ್ರು ಮಾತಾಡಿದ್ದೇನಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೆಂಗೆ ಅನಿಸ್ತು ಫಸ್ಟ್ ವಿಡಿಯೋ? ಕಮೆಂಟ್ ಅಲ್ಲಿ ಹಾಕಿ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಬಾಯ್.